ಅದಕ್ಕೆ ಕರ್ನಾಟಕದಲ್ಲಿ ಈಗ ಪ್ರವೀಣ್ ಗೋಡ್ಖಿಂಡಿ ಅಂತ ಹೇಳಿದ ತಕ್ಷಣ ಎಲ್ಲದಕ್ಕಿಂತ ತುಂಬಾನೇ ಪಾಪ್ಯುಲರ್ ಆಗಿರೋ ಟ್ಯೂನ್ ಯಾವುದು ಗೊತ್ತಾ ನಿಮ್ದು? ಈ ಟ್ಯೂನ್ ಏನಿದೆ ನಾನು ಕಾಲೇಜ್ ಡೇಸ್ ಅಲ್ಲಿ ಬರ್ದಿರುವಂತ ಕಂಪೋಸಿಷನ್ ಅದು ನಾನು ಒಂದು ಯಾವುದೋ ಕ್ಲಾಸಿಕಲ್ ಆಲ್ಬಮ್ ಮಾಡಿ ಪ್ರೊಡ್ಯೂಸರ್ ಕೊಟ್ಟಿದ್ದೆ. ಅವ್ರು ಬಿಡುಗಡೆ ಮಾಡಿದ್ರು ಕೃಷ್ಣ ಅಂತ ಹೇಳಿ. ದೆನ್ ಹಿ ಕೇಮ್ ಅಪ್ ಅಂಡ್ ಸೈಡ್ ಒಂದು ಜುಗಲ್ಬಂದಿ ಬಹಳ ವರ್ಷದಿಂದ ಒಂದೊಂದು ಆಸೆ ಇದೆ, ಕದ್ರಿ ಗೋಪಾಲನಾಥ್ ಅವ್ರ ಜೊತೆ ನಿಮ್ದು ಒಂದು ಜುಗಲ್ಬಂದಿ ಮಾಡೋಣ. ಐ ವಾಸ್ ಜಸ್ಟ್ ಬಿಗಿನರ್ ಅವಾಗ. ಸೊ ನಾನು ಹೇಳಿದೆ, ಕದ್ರಿ ಅವ್ರು ಯಾಕೆ ಒಪ್ಕೋತಾರೆ ಸರ್, ಪದ್ಮಶ್ರೀ ಅವರು ನನ್ನ ಜೊತೆ ಯಾಕೆ ನುಡಿಸ್ತಾರೆ ಅಂತ. ನಾನು ಹೋಗಿ ಕೇಳ್ತೀನಿ, ನೀವು ರೆಡಿನಾ ಅಂತ. ಬಟ್ ಪ್ಯೂರ್ ಕ್ಲಾಸಿಕಲ್ ಬೇಡ, ಏನೋ ಒಂದು ಹೊಸತನ ಇರಲಿ, ಒಂದು ಫ್ಯೂಷನ್ ಏನೋ ಒಂದು ಮಾಡಿ. ಐ ಸೆಡ್ ಓಕೆ ಮಾಡೋಣ ಅಂದ್ಬಿಟ್ಟು ಇದನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬೈ ಗಾಡ್ಸ್ ಗ್ರೇಸ್ ಕದ್ರಿ ಗೋಪಾಲನಾಥ್ ಅವರು ನನ್ನ ಹೆಸರು ಕೇಳಿದ ತಕ್ಷಣ, ಬಿಕಾಸ್ ಈ ನ್ಯೂ ಮೈ ಫಾದರ್ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ, ಸೆಡ್ ಆಯ್ತು ಅವ್ರ ಮಗ ಅಂದ್ರೆ ಚೆನ್ನಾಗಿ ನುಡಿಸ್ತಿರ್ಬೋದು ಬಿಡಿ, ಮಾಡ್ತೀನಿ ಅಂತ ಒಪ್ಕೊಂಡು ಬಂದು ಒಂದೇ ದಿನದಲ್ಲಿ ಇದನ್ನ ಇಡೀ ಆಲ್ಬಮ್ ಅನ್ನ ರೆಕಾರ್ಡ್ ಮಾಡಿ ಹೊರಟು. ಎಲ್ಲ ಸಮಾರಂಭಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಅದು ಐಕಾನಿಕ್ ಆಗುತ್ತೆ ಅಂತ ನಾವು ಯಾರೂ ಅನ್ಕೊಂಡಿರಲಿಲ್ಲ. ಬಹುಶಃ ನನಗನ್ಸುತ್ತೆ ಒಂದು 50, 60, 100 ವರ್ಷ ಆದರೂ ಯಾವುದೇ ಸಭಾ ಕಾರ್ಯಕ್ರಮದಲ್ಲಿ ಇದು ಬರ್ತಾನೆ ಇರುತ್ತೆ ಅಂತ ಕಾಣಿಸುತ್ತೆ.